ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಹಲಸಿನ ಹಣ್ಣಿಂದ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಹಲಸಿನ ಕಾಯಿಂದ ಕೂಡ ಹಪ್ಪಳನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ, ಮತ್ತೆ ಇನ್ನೂ ಕೆಲವೊಂದು ಹಪ್ಪಳ ರೆಸಿಪಿಯನ್ನು ಪೋಸ್ಟ್ ಮಾಡಿದ್ದೀನಿ. ಇವತ್ತು ಹಲಸಿನ ಹಣ್ಣಿಂದ ಟೇಸ್ಟಿಯಾಗಿರುವಂಥ, ಅದರಲ್ಲೂ ತುಂಬ ದಿನ ಇಟ್ಕೊಂಡು ತಿನ್ನುವಂಥ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ, ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ನಾನೊಂದು ಹಲಸಿನ ಹಣ್ಣನ್ನು ಬಿರಿತಾ ಇದ್ದೀನಿ. ಹಲಸಿನ ಹಣ್ಣು ಬಿರಿದಾದ್ಮೇಲೆ ನಾವು ತೊಳೆಯನ್ನೆಲ್ಲ ಮುಟ್ಟುವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳೋದು ಬೆಸ್ಟು, ಯಾಕೆಂದರೆ ಕೈಗೆಲ್ಲ ಅಂಟು ಬಡ್ಕೊಳ್ಳುತ್ತೆ. ಈ ರೀತಿ ನೋಡಿ ಹಲಸಿನ ಹಣ್ಣಿನ ತೊಳೆಗಳನ್ನೆಲ್ಲ ತೆಗೆದು ಒಂದು ಬೌಲ್ಗೆ ನಾನು ಹಾಕಿಟ್ಕೊಳ್ತಾ ಇದ್ದೀನಿ. ಮತ್ತು ಇದರದ್ದು ಸೀಡ್ಸ್ ಕೂಡ ನಾವು ತುಂಬಾ ರೀತಿಯಲ್ಲಿ ಯೂಸ್ ಮಾಡ್ಬೋದು. ನಿಮಗೆ ಯಾರಿಗಾದರೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ನೋಡಿ ಹಲಸಿನ ಹಣ್ಣಿನ ತೊಳೆಯಿಂದ ಈ ರೀತಿ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಇದನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತ ಈ ಹಪ್ಪಳ ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಮಗೆ ಎಲ್ಲ ಸೀಸನ್ನಲ್ಲೂ ಇದನ್ನ ತಿನ್ನೋದಕ್ಕೆ ಆಗಲ್ಲಲ್ವಾ, ಸೊ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಮಾತ್ರ ನಾವು ಇದನ್ನ ತಿನ್ಬೇಕಾಗತ್ತೆ, ಮತ್ತೆ ಬೇರೆ ಬೇರೆ ರೀತಿ ರೆಸಿಪಿಗಳನ್ನ ಮಾಡೋದಕ್ಕೆ ಆಗತ್ತೆ ಅಲ್ವಾ. ಮತ್ತೇನಂದ್ರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮೆಣಸು ಎಲ್ಲ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿಕೊಂಡು ಹಲಸಿನ ಹಣ್ಣನ್ನು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಹಾಗೆ ಮಾಡಿಕೊಂಡು ತಿಂದು ಹೇಗಿತ್ತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೋಡು, ಮಕ್ಕಳು ಎಲ್ಲ ತಿನ್ಕೊಂಡು ಹೋದ್ರು ಈಗ. ಹಾಗೆ ನೋಡಿ ಈ ರೀತಿ ಎಲ್ಲ ತೊಳೆಗಳನ್ನು ತೆಗೆದು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಬೌಲ್ ಆಗುವಷ್ಟು ಹಲಸಿನ ಹಣ್ಣಿನ ತೊಳೆನ ತೊಗೊಂಡಿದ್ದೀನಿ. ಮತ್ತೆ ಈಗ ಇದನ್ನು ಮಿಕ್ಸರ್ಗೆ ಹಾಕಿ ನೈಸಾಗಿ ಈಗ ರುಬ್ಕೊಂಡು ಬರೋಣ. ನೆಕ್ಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ದಪ್ಪ ತಳದ ಬಂಡಿನ ಇಟ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಮಿಕ್ಸರ್ಗೆ ಹಾಕ್ಕೊಂಡಿರೋ ಅಂಥ ಹಲಸಿನ ಹಣ್ಣಿನ ಪಲ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಾಡೋದಕ್ಕೆ ಏನು ಕಷ್ಟ ಇಲ್ಲ ಫ್ರೆಂಡ್ಸ್, ತುಂಬಾ ಈಸಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ಚೆನ್ನಾಗಿ ನೋಡಿ, ಈಗ ಫಸ್ಟ್ ನೀವು ಒಂದು ಸ್ವಲ್ಪ ಹೊತ್ತು ಈಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಈಗ ಕಂಟಿನ್ಯೂಸ್ ಆಗಿ ಇದನ್ನು ಮಗಚ್ತಾನೆ ಹೋಗಬೇಕು. ಟೋಟಲ್ ಆಗಿ ನನಗೆ 20 to 25 ಮಿನಿಟ್ಸ್ ಬೇಕಾಯ್ತು ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ಮತ್ತೆ ನೋಡಿ, ಈಗಾಗಲೇ ನಾನು ಹಲಸಿನ ಹಣ್ಣಿಂದ ಕುಳಿಯಾಗಿರುವಂತ ಒಂದು ದೋಸೆನ, ಸೆಟ್ ದೋಸೆ ಹೇಗೆ ಮಾಡಬೇಕು ಹೇಳೋದನ್ನ ತೋರಿಸ್ಕೊಟ್ಟಿದ್ದೀನಿ. ತುಂಬಾನೇ ವ್ಯೂಸ್ ಕೂಡ ಬಂದಿದೆ ಫ್ರೆಂಡ್ಸ್. ನೀವು ಇನ್ನೂ ಮಾಡಿಲ್ಲ ಹಲಸಿನ ಹಣ್ಣಿನ ದೋಸೆ ಅಂತ ಆದ್ರೆ ಖಂಡಿತ ಟ್ರೈ ಮಾಡಿ ನೋಡಿ, ಓಕೆನಾ. ಆಮೇಲೆ ನೋಡಿ, ನಾನು ಇದಕ್ಕೆ ಅರ್ಧ ಬೌಲ್ ಆಗುವಷ್ಟು ಜೋನಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ನಾನು 1 ಬೌಲ್ ಆಗುವಷ್ಟು ಹಲಸಿನ ಹಣ್ಣಿನ ಪಲ್ಪ್ ಅನ್ನ ತಗೊಂಡಿದ್ದೀನಿ. ಸೊ ಅದರ ಅರ್ಧದಷ್ಟು ನಾನು ಜೋನಿ ಬೆಲ್ಲನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಬಾಯ್ಲ್ ಮಾಡ್ತಾ ಹೋಗ್ಬೇಕು. ಮತ್ತೇನಂದ್ರೆ, ನಿಮ್ಗೆ ಒಂದ್ ಸ್ವಲ್ಪ ಅದನ್ನ ಬಾಯಿಗೆ ಬಿಟ್ಟು ನೋಡಿದ್ರೆ ಗೊತ್ತಾಗತ್ತೆ ಅಲ್ವಾ ಸಿಹಿ ಸಾಕಾಗಿದೆಯಾ ಅಂತ. ಇಲ್ಲ ಅಂತಾದ್ರೆ ಇನ್ನೊಂದ್ ಸ್ವಲ್ಪ ಬೆಲ್ಲನ ನೀವು ಹಾಕೊಳ್ಬಹುದು, ಯಾಕೆಂದ್ರೆ ಕೆಲವೊಂದು ಹಲಸಿನ ಹಣ್ಣು ತುಂಬಾನೇ ಸ್ವೀಟ್ ಇರುತ್ತೆ. ಸೊ ಸ್ವಲ್ಪ ಕಡಿಮೆ ಬೆಲ್ಲ ಸಾಕಾಗುತ್ತೆ. ಕೆಲವೊಂದು ಅಷ್ಟು ಸಿಹಿ ಇರಲ್ಲ, ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗುತ್ತೆ. ಸೊ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಒಂದ್ ಸ್ವಲ್ಪ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸೊ ಯಾವ್ದಾದ್ರು ಒಂದು ಸ್ವೀಟ್ಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾ. ಸೊ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ. ಇವಾಗೆಲ್ಲ ನೀವು ಒಂದ್ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ರೆ ಬೆಸ್ಟ್, ಯಾಕೆಂದ್ರೆ ಪಟಪಟ ಅಂತ ಸಿಡಿತಾ ಇರುತ್ತೆ. ಮತ್ತೇನಂದ್ರೆ ಕಂಟಿನ್ಯೂಸ್ ಆಗಿ ಮಗ್ಚ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಕಂಟಿನ್ಯೂಸ್ ಆಗಿ ಮಗ್ಚ್ತಾ ಇರಬೇಕು. ಮತ್ತೆ ಇದೊಂದು ಬೆಸ್ಟ್ ಟಿಪ್ಪು, ಒಂದ್ ಚಮಚ ನಾನು ತುಪ್ಪನ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆಂದ್ರೆ ನೀವು ತುಪ್ಪ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಹಪ್ಪಳ ಮಾಡಿದಾಗ ಪಳಪಳ ಅಂತ ಹೊಳೆಯುತ್ತೆ ಇದು. ಮತ್ತೆ ನಾವು ಪ್ಲೇಟಿಂದ ಕೂಡ ತುಂಬಾ ಈಸಿಯಾಗಿ ಅದನ್ನ ತೆಕ್ಕೊಳ್ಬಹುದು, ಓಕೆನಾ. ಇದು ಬೆಸ್ಟ್ ಟಿಪ್ಪು. ಲಾಸ್ಟ್ ಅಲ್ಲಿ ನೀವು ಒಂದ್ ಸ್ವಲ್ಪ ಹೊತ್ತು ಇಳಿಸೋಕ್ಕಿಂತ ಮುಂಚೆ ಒಂದ್ ಚಮಚ ತುಪ್ಪನ ಹಾಕೊಂಡ್ಬಿಡಿ. ಈ ರೀತಿ ನೋಡಿ ಕಂಟಿನ್ಯೂಸ್ ಆಗಿ ಇದನ್ನ ಮಗಚ್ತಾನೆ ಹೋಗ್ಬೇಕು. ಈ ಒಂದು ಹದ ಗೊತ್ತಾಗುತ್ತೆ ಅಲ್ವಾ, ನಾವು ಹಪ್ಪಳ ಹಚ್ಚೋ ಹದ ಅಂದ್ರೆ ತುಂಬಾ ನಾವು ಹಲಸಿನಕಾಯಿ ಹಪ್ಪಳ ಏನ್ ಮಾಡ್ತೀವಿ ಅಲ್ವಾ, ಆ ರೀತಿ ಅಷ್ಟು ಗಟ್ಟಿ ಆಗೋದು ಬೇಡ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಇಷ್ಟು ಗಟ್ಟಿ ಆದ್ರೆ ಸಾಕು.
ಬೇಕಾಗುತ್ತೆ. ಆಕ್ಚುಲಿ ನಾನು ಇದನ್ನ ರಾತ್ರಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ನಾನು ಹಪ್ಪಳನ ಹಚ್ಚಿ ಒಣಗಿಸ್ತಾ ಇದ್ದೀನಿ. ನೀವು ಬೆಳಗ್ಗೆನೆ ಕಾಸ್ಕೊಂಡು ಬೆಳಗ್ಗೆ ಅದು ಫುಲ್ ತಣ್ಣಗಾದ್ಮೇಲೆ ಅವಾಗೇನು ಕೂಡ ಹಚ್ಕೊಳ್ಬಹುದು. ಓಕೆನಾ, ನಾನು ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗಾಗಲೇ ನಾನು ಹಲಸಿನ ಹಣ್ಣಿಂದ ಕೊಟ್ಟೆ ಕಡುಬನ್ನ ಹೇಗ್ ಮಾಡಬೇಕು, ಅದರಲ್ಲೂ ಈಗ ಹಲಸಿನ ಹಣ್ಣಿನ ಸೀಸನ್ನು, ಮಳೆ ಬೇರೆ ಬರ್ತಾ ಇದೆ. ಸೊ ಈ ಟೈಮ್ನಲ್ಲಿ ನಮಗೆ ಹಲಸಿನ ಹಣ್ಣಿನ ಕಡುಬು ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಗೆ ನೋಡಿ, ನಾನೀಗ ಎಲ್ಲ ರೆಡಿ ಮಾಡ್ಕೊಂಡಿರೋದನ್ನ ಮೇಲ್ಗಡೆ ಬಾಲ್ಕನಿಗೆ ತಗೊಂಡು ಬಂದಿಟ್ಕೊಂಡಿದ್ದೀನಿ. ಇವತ್ತು ಚೆನ್ನಾಗಿ ಬಿಸಿಲು ಬೇರೆ ಇತ್ತು. ಲಕ್ಕಿಲಿ ಬಿಸಿಲು ಇದ್ಬಿಟ್ರೆ ಚೆನ್ನಾಗಿ ಬೇಗ ಒಣಗುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತೇನಂದರೆ ನಾವು ರಾತ್ರಿ ಈ ರೀತಿ ಕಾಸಿ ಇಟ್ಕೊಂಡ್ರೆ ಬೆಳಗ್ಗೆ ನಮಗೆ ಇದನ್ನ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗೆ ನಾನು ಬಾಲ್ಕನಿಗೆ ಬಂದು ಕೂತ್ಕೊಂಡಿದ್ದೀನಿ. ಬಾಲ್ಕನಿಯಲ್ಲಿ ಒಂದು ಸ್ವಲ್ಪ ಗಿಡಗಳನ್ನು ನಿಮಗೆ ಜಸ್ಟ್ ಒಂದ್ಸರಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ಚೆನ್ನಾಗಿ ಗಿಡಗಳೆಲ್ಲ ಫುಲ್ ಹಸಿರಾಗಿಕೊಂಡಿವೆ, ನೋಡೋದಕ್ಕೆ ಖುಷಿ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ತೋರಿಸಿದೆ. ಮತ್ತೆ ನೋಡಿ, ಈಗೆಲ್ಲ ಪ್ಲೇಟ್ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಇದನ್ನು ಅಷ್ಟೇ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮತ್ತೆ ನೋಡಿ, ಈಗಾಗಲೇ ನಾನು ಹಲಸಿನ ಹಣ್ಣಿಂದ ಹೋಳಿಗೆ ಹೇಗೆ ಮಾಡಬೇಕು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಮತ್ತೆ ಹಲಸಿನ ಹಣ್ಣನ್ನ ನಾವು 1 ವರ್ಷದವರೆಗೆ ಕೂಡ ಚೆನ್ನಾಗಿ ಅದು ಹಾಳಾಗದೆ ಇರೋ ರೀತಿಯಲ್ಲಿ ಇಟ್ಕೊಳ್ಬಹುದು. ಅದು ಯಾರಿಗಾದ್ರೂ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾವಂತರೂ ಯಾವಾಗಲೂ ಅದನ್ನ ಸೀಸನ್ ಅಲ್ಲಿ ಮಾಡಿ ಇಟ್ಕೊಂಡು ಆಮೇಲೆ ಬೇಕಾದಾಗೆಲ್ಲ ನಾವು ಹಲಸಿನ ಹಣ್ಣಿನ ಕಡುಬು, ಮುಳುಕ ಎಲ್ಲ ಮಾಡಿಕೊಂಡು ತಿಂತೀವಿ ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ನಾನು ಪ್ಲೇಟ್ಗೆಲ್ಲ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲ್ಗಡೆ ಈಗ ಹಲಸಿನ ಹಣ್ಣಿನ ಪಲ್ಪ್ ಏನ್ ರೆಡಿ ಮಾಡ್ಕೊಂಡಿದೀವಿ ಅಲ್ವಾ, ಅದನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಹಪ್ಪಳ ಹೇಗೆ ಇಷ್ಟ ಆಗುತ್ತೆ, ದಪ್ಪವಾಗಿದ್ರೆ ಇಷ್ಟ ಆಗುತ್ತೆ ಅಥವಾ ತೆಳುವಾಗಿದ್ರೆ ಇಷ್ಟ ಆಗುತ್ತೆ ಅಂತ ಆ ರೀತಿ ನೋಡ್ಕೊಂಡು ನೀವು ಹೇಗ್ ಬೇಕಂದ್ರೆ ಹಾಗೆ ಹಚ್ಕೊಳ್ಬಹುದು. ಬಟ್ ಚೆನ್ನಾಗಿ ಬಿಸಿಲಿದ್ರೆ ಓಕೆ, ದಪ್ಪವಾಗಿ ಹಚ್ಚಿದ್ರೆ ಒಣಗತ್ತೆ. ಬಿಸಿಲು ಇಲ್ಲ, ಕಡಿಮೆ ಬಿಸಿಲಿತ್ತು, ಮೋಡ ತುಂಬಿಕೊಂಡಿತ್ತು ಅಂತಾದ್ರೆ ನೀವು ತೆಳುವಾಗಿ ಹಚ್ಕೊಳ್ಳೋದೇ ಬೆಸ್ಟ್ ಫ್ರೆಂಡ್ಸ್. ಅಂದ್ರೆ ಒಂದು 3 ರಿಂದ 4 ಬಿಸಿಲು ಬೇಕಾಗತ್ತೆ ಚೆನ್ನಾಗಿ ಬಿಸಿಲಿದ್ರೆ ಇದನ್ನ ಒಣಗಿಸ್ಕೊಳ್ಳೋದಕ್ಕೆ. ಸೊ ಸ್ವಲ್ಪ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಮಾಡ್ಕೊಳ್ಳೋದು ಬೆಸ್ಟ್. ಮತ್ತೆ ಏನಂದ್ರೆ ತುಂಬಾ ದಿನಗಳವರೆಗೆ ನಾವು ಇದನ್ನ ಇಟ್ಕೊಂಡು ಕೂಡ ತಿನ್ಬಹುದು, ಒಂದ್ ಸ್ವಲ್ಪ ಕೂಡ ಹಾಳಾಗೋದಿಲ್ಲ. ಹಾಗೆ ಇದನ್ನ ನಾವು ಈ ರೀತಿ ಫುಲ್ ಅದು ಒಣಗಿದ ಮೇಲೆ ಗ್ಯಾಸ್ ಮೇಲೆ ಹಾಕಿ ಒಂದ್ ಸ್ವಲ್ಪ ಅದನ್ನ ಸುಟ್ಕೊಂಡು ಕೂಡ ತಿಂತೀವಿ. ತುಂಬಾನೇ ಒಂಥರ ಡಿಫರೆಂಟ್ ಟೇಸ್ಟ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್ ಇದು. ಮತ್ತೆ ನೋಡಿ, ಈಗ ನಾನು ಎಲ್ಲ ಪ್ಲೇಟ್ಗೆಲ್ಲ ಹಾಕೊಂಡು ಹಚ್ಕೊತಾ ಇದ್ದೀನಿ. ನೀವು ಬೇಕು ಅಂದ್ರೆ ಇದನ್ನ ಕೈಯಲ್ಲಿ ಕೂಡ ಹಚ್ಕೊಳ್ಬಹುದು. ಬಟ್ ಏನಂದ್ರೆ ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಮಾಡ್ಕೊಂಡ್ಬಿಡಿ, ಯಾಕಂದ್ರೆ ತುಂಬಾ ಈಸಿಯಾಗಿ ನಮಗೆ ಅದನ್ನ ತೆಕ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿದೆ. ಮತ್ತೆ ನೋಡಿ, ಚೆನ್ನಾಗಿ ಈ ರೀತಿ ಎಣ್ಣೆ ಎಲ್ಲ ಹಚ್ಕೊಂಡು ಈಗ ಎಲ್ಲ ಪಲ್ಪನ್ನ ಹಾಕ್ಬಿಟ್ಟು ಹಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದ್ರೆ ನೀವು ಕೈಯಲ್ಲಿ ಕೂಡ ಅದನ್ನ ಸ್ಪ್ರೆಡ್ ಮಾಡಿ ಹಚ್ಕೊಳ್ಬಹುದು. ನೋಡಿ, ಒಂದು 4 ಬಿಸಿಲು ಆದ್ಮೇಲೆ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಇದನ್ನ ಪ್ಲೇಟ್ ಇಂದ ತೆಕ್ಕೊಳ್ಬಹುದು. ಆಕ್ಚುಲಿ ನಾನು ಒಣಸ್ದಾಗ್ಲೇ 1-2 ಪ್ಲೇಟ್ ಖಾಲಿ ಆಯ್ತು ಫ್ರೆಂಡ್ಸ್, ಯಾಕಂದ್ರೆ ಮಕ್ಕಳು ಬಂದು ಅದನ್ನ ಹರ್ಕೊಂಡು ಹಾಗೆ ತಿಂತಾ ಇದ್ರು. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಅದನ್ನ ನೋಡಿದ್ರೇನೆ ಒಂಥರ ಟೆಂಪ್ಟ್ ಆಗುತ್ತೆ ನಮ್ಗೆ ತಿನ್ಬೇಕಂತ. ಮತ್ತೆ ಫುಲ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಲಸಿನ ಹಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಹಲಸಿನ ಹಣ್ಣು ಸ್ವಲ್ಪ ಡಲ್ ಕಲರ್ ಇರುತ್ತೆ, ಕೆಲವೊಂದು ಒಳ್ಳೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಮತ್ತೆ ನಾವು ಬೆಲ್ಲ ಹಾಕೋದ್ರಿಂದ ಅದು ಈ ಕಲರ್ ಬರುತ್ತೆ. ಸಖತ್ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಾರಿ ಹಲಸಿನ ಹಣ್ಣಿನ ಹಪ್ಪಳನ ತಿಂದ್ರಿ ಅಂತ ಆದ್ರೆ ನಿಜವಾಗ್ಲೂ ನೀವು ಪದೇ ಪದೇ ಇದನ್ನ ಮಾಡ್ಕೊಂಡು ತಿಂತೀರಾ. ಹಲಸಿನ ಹಣ್ಣಿನ ಸೀಸನ್ ನಲ್ಲಿ ಖಂಡಿತ ನೀವು ಮಾಡಿ ಸ್ಟೋರ್ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಾಗತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.